नमो ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीति नामिने नमस्ते सरस्वतीदेवे गौरवाणी प्रचारिणे निर्विशेषशून्यवादि पाश्चात्यदेशतारिणे ನಾವು ಗೀತೆಯಲ್ಲಿ ನೋಡ್ಬೋದು ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಪಶ್ಯತಿ. ಪ್ರಭುಪಾದಂತಾರೆ ಕೃಷ್ಣನ್ ಹೇಳಿದಂತಹ ವಿಚಾರವನ್ನು ಅನುವಾದದಲ್ಲಿ ಹೇಳ್ತಾರೆ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನಿಟ್ಟುಕೊಂಡು ಎಲ್ಲ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟಕಡೆಯ ಭೋಕ್ತೃ ನಾನೇ, ಎಲ್ಲ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು ನಾನೇ, ಮತ್ತು ಎಲ್ಲ ಜೀವಿಗಳ ಉಪಕಾರಿಯು ಹಿತೇಶಿಯು ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತನಾಗಿ ಶಾಂತಿಯನ್ನು ಪಡೆಯಬಲ್ಲನು ಅಂತೇಳಿ. ಸೊ ನಾವು ನಮಗೆ ಅನಿಸ್ತದೆ ಆ ದೇವತೆಗಳೆಲ್ಲ ಸಂಪೂರ್ಣವಾಗಿ ಫ್ರೀ ಇರ್ತಾರೆ, ಬೇರೆ ಲೋಕಗಳೆಲ್ಲ ತುಂಬ ಆನಂದದಲ್ಲಿ ಇರ್ಬೋದು ಅಂತೇಳಿ. ಆದರೆ ಗೀತೆ ಅಂಥದ್ದೇ ಇಲ್ಲ. ಎಲ್ಲರಿಗೂ ಯಾವುದೋ ಒಂದು ರೀತಿಯ ತಲೆಬಿಸಿ ಇದ್ದೇ ಇದೆ. ಎಲ್ಲರೂ ಭೌತಿಕ ಪ್ರಪಂಚದಲ್ಲಿ ಎಲ್ಲ ಕಡೆ ಕೂಡ ದುಃಖ ಕಷ್ಟಗಳು ಯಾವುದೋ ಒಂದು ರೀತಿಯ ಒಂದು ತಲೆಬಿಸಿ ಎಲ್ಲದರಲ್ಲೂ ಇದೆ. ಎಲ್ಲಿರಲ್ಲ ಅಂತ ಹೇಳಿದರೆ ನೀವು ಎಲ್ಲಿ ಬೇಕಿದ್ರೂ ಇರಿ, ಯಾಕಂದರೆ ನಾವು ಮಾಯಾಶಕ್ತಿಯ ಹಿಡಿತಕ್ಕೆ ನಾವು ಒಳಪಟ್ಟಿದ್ದೇವೆ. ನಾವು ಬದ್ಧಾತ್ಮಗಳು, ನಾವೆಲ್ಲರೂ ಮಾಯೆಯ ಕೈಯಲ್ಲಿ ಸಿಕ್ಕಿಬಿದ್ದಿದ್ದೇವೆ. ನಾವು ಪ್ರತಿಯೊಬ್ಬರಿಗೂ ಕೂಡ ಈ ಖುಷಿಯಲ್ಲಿರಬೇಕು, ನೆಮ್ಮದಿಯಲ್ಲಿರಬೇಕು ಅಂತ ಭಾಷೆ ಎಲ್ಲರಿಗಿದೆ. ಆದರೆ ನಾವು ಎಷ್ಟರವರೆಗೆ ನಮ್ಮ ಹಿತೇಶಿಯಾದ ಕೃಷ್ಣನನ್ನು ಪೂಜಿಸೋದಿಲ್ಲವೋ, ಅಥವಾ ಎಲ್ಲಿಯವರೆಗೆ ನಾವು ಕೃಷ್ಣನಿಗೆ ನಾವು ಯಾವುದು ನಮಗೆ ಸಿಕ್ಕಿದಂತಹ ಎಲ್ಲವನ್ನು ನಮ್ಮ ಸರ್ವಸ್ವವನ್ನು ಕೃಷ್ಣನಿಗೆ ಎಷ್ಟರವರೆಗೆ ನಾವು ಅರ್ಪಿಸೋದಿಲ್ಲವೋ ಅಷ್ಟರವರೆಗೆ ಈ ಭೌತಿಕ ಪ್ರಪಂಚದಲ್ಲಿ ಸಿಗುವಂತಹ ನೋವು ಅದು ಕಟ್ಟಿಟ್ಟ ಬುತ್ತಿ. ಪ್ರತಿಯೊಬ್ಬರು ಕೂಡ ಇದು ಅನುಭವಿಸಲೇಬೇಕು. ನಾವು ಮಾಡಿದಂಥ ಪಾಪಗಳನ್ನು ನಾವೇ ಇವತ್ತೆಲ್ಲ ನಾಳೆ ಅನುಭವಿಸಬೇಕಾಗ್ತದೆ. ಅದರಿಂದ ತಪ್ಪಿಸ್ಕೊಳ್ಬೇಕೆಂಬ ಒಂದು ಆಲೋಚನೆ ಇದ್ದರೆ ನಾವು ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಕೆರೆ ನೀರನ್ನು ಕೆರೆಗೆ ಚೆಲ್ಲುವಂತೆ, ಅಂದರೆ ಭಗವಂತನೇ ಕೊಟ್ಟದನ್ನು ಎಲ್ಲ ಅವನ ಸೇವೆಯಲ್ಲಿ ಉಪಯೋಗಿಸೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಅವನ ಕರುಣೆಯಿಂದ ಸಂತೋಷವಾಗಿ ಇರಬಹುದು. ಇದು ನಮಗಂತಲ್ಲ, ದೇವರು ಕೊಟ್ಟಂತಹ ದೊಡ್ಡ ನಾವು ನೆನೆಸಲಿಕ್ಕೆ ಆಗದಂತಹ ದೇವತೆಗಳಿದ್ದಾರೆ. ಅವರಿಗೆ ದೇವರು ಕೊಟ್ಟಂಥ ಶಕ್ತಿ ಅಪಾರವಾಗಿದೆ. ಆದರೂ ಕೂಡ ಅವರು ಕೂಡ ಸ್ವತಂತ್ರರಲ್ಲ ಅಂಥೇಳಿ ಒಂದು ಸಣ್ಣ ಲೀಲೆಯಲ್ಲಿ ನಾವು ತಿಳ್ಕೊಳ್ಬೋದು. ಗುರುವಾರ ದೇವಸ್ಥಾನದಲ್ಲಿ, ಅಂದರೆ ಗುರುವಾರ ಹತ್ತಿರದಲ್ಲಿ ಒಬ್ಬರು ಕೃಷಿಕರಿರ್ತಾರೆ. ಆ ಅದರಲ್ಲಿ ಒಬ್ಬ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಭಕ್ತನಾಗಿರ್ತಾನೆ, ಒಬ್ಬ ಬಂದು ಕೃಷ್ಣನ ಭಕ್ತನಾಗಿರ್ತಾನೆ, ಗುರುವಾರಪ್ಪನ ಭಕ್ತನಾಗಿರ್ತಾನೆ. ಇಬ್ಬರು ಒಂದು ಬಾಳೆ ಮರವನ್ನು ನೆಡ್ತಾರೆ. ಬಾಳೆ ಮರನಿಬ್ಬರು ಒಂದೇ ಬಾಳೆ ಮರವನ್ನು ನೆಟ್ಟು ಅದರಲ್ಲಿ ಅದನ್ನು ನೀರು ಹಾಕಿ ಬೆಳೆಸಿ ದೊಡ್ಡದು ಮಾಡ್ತಾರೆ. ದೊಡ್ಡದು ಮಾಡಿದ ಮೇಲೆ ಅದು ಬೆಳೀತಾ ಇಬ್ಬರು ಅವರ ಪರಿಶ್ರಮದಿಂದ ಅದನ್ನು ಬೆಳೆಸ್ತಿದ್ದಾರೆ. ಅದು ದೊಡ್ಡದಾಗ್ತಾ ಉಂಟು. ದೊಡ್ಡದಾಗಿ ಅದು ಒಂದಿನ ಆ ಬಾಳೆ ಗೊನೆ ಹಾಕಲಿಕ್ಕೆ ರೆಡಿಯಾಗಿದೆ. ಆ ಬಾಳೆ ಗೊನೆ ಹಾಕಲಿಕ್ಕೆ ರೆಡಿ ಆದಾಗ ಹೂ ಬಂತು. ಹೂ ಬರುವಷ್ಟರೊಳಗೆ ಅದು ಯಾರಿಗೆ ಈಗ ಸಮರ್ಪಣೆ ಮಾಡುವ ಅಂಥೇಳಿ ಒಂದು ರೀತಿ ಇವರಿಬ್ಬರು ಅದನ್ನು ನೋಡಿಕೊಂಡದ ಕಾರಣ ಇವರಿಬ್ಬರಲ್ಲಿ ಒಂದು ರೀತಿ ಚರ್ಚೆ ಉಂಟಾಗ್ತದೆ. ಇವರಿಬ್ಬರಲ್ಲಿ ಒಂದು ರೀತಿ ಚರ್ಚೆ ಉಂಟಾಗಿ ಅವರು ಹೇಳ್ತಾರೆ, ಸರಿ, ಅದು ಪೂರ್ವ ಅಥವಾ ಪಶ್ಚಿಮಕ್ಕೆ ಅದು ಮಾಲಿ ಬಿಟ್ಟರೆ ಅದು ಬಂದು ನಮ್ಮ ಗುರುವಾರಪ್ಪನಿಗೆ, ನನ್ನ ಕೃಷ್ಣನಿಗೆ ಅಂತೇಳಿ. ಸರಿ, ಅದು ಉತ್ತರ ಮತ್ತು ದಕ್ಷಿಣಕ್ಕೆ ಮಾಲಿ ಬಿಟ್ಟರೆ ಅದು ನಮ್ಮ ಮುರುಗನಿಗೆ, ನಮ್ಮ ಸುಬ್ರಹ್ಮಣ್ಯ ಸ್ವಾಮಿಗೆ ಅಂತೇಳಿ ಅವರಿಬ್ಬರಲ್ಲೂ ಮಾತುಕತೆ ಆಯಿತು. ಆದರೆ ದೇವರ ಚಿತ್ತ ನೋಡಿ, ಈಗ ಅದು ಎಲ್ಲಿಯಾದ್ರೊಂದು ನಿಮ್ಗೆ ಗೊತ್ತು, ಬಾಳೆಗೊನೆ ಅದು ಎಲ್ಲಿಯಾದ್ರೊಂದು ಮಾಲೇಬೇಕು, ಅದು ಹಾಗೆ ನೇರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಎಷ್ಟು ಬೆಳೆಸಿದ್ರು ಅದು ಪೈನಾಪಲ್ ಥರ ಮೇಲೆ ಬರ್ತಾ ಉಂಟು. ಇದು ಏನಪ್ಪ ಆಶ್ಚರ್ಯ, ಅದು ಮಾಲಿಗೆ ರೆಡಿ ಇಲ್ಲ. ದೇವರು ಅಂದ್ಕೊಳ್ತಾರೆ, ಇವತ್ತೀಗ ಅದು ಮಾಲಿ ಬಿಟ್ಟರೆ ಮತ್ತೆ ಇವಾಗ ಇದು ಕೃಷ್ಣನ ಸೈಡಿಗೆ ಮಾಲಿ ಬಿಟ್ಟರೆ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತದಕ್ಕೆ ನೀರು ಹಾಕೋಲ್ಲ, ಅವನಿಗೆ ಕೃಷ್ಣನ ಕೃಪೆ ಕಡಿಮೆ ಹೋಗ್ತದೆ ಮತ್ತೆ.
ಹಾಗೆ ಆಗಬಾರ್ದು, ಅವನಿಗೂ ಕೃಪೆ ಸಿಗಬೇಕು, ಅವನ ಬೆಳೆಸಿದ ಪುಣ್ಯ ಅವನಿಗೂ ಸಿಕ್ಕಬೇಕು ಅಂತೇಳಿ ದೇವರು ಅದನ್ನು ಏನು ಮಾಡಿದ್ರೆ ಅದು ಬೆಂಡಾಗ್ತಿಲ್ಲ, ಅದು ನೇರ ಹೋಗ್ತಾ ಉಂಟು ಮೇಲಕ್ಕೆ. ಹಣ್ಣು ಬೆಳೀತಾ ಉಂಟು, ಅದು ಇನ್ನು ಹಣ್ಣಾಗಲಿಕ್ಕೆ ಪಕ್ವವಾಗಿ ರೆಡಿಯಾಗಿದೆ. ಆದರೂ ಕೂಡ ಒಂದೊಂದು ಹಣ್ಣು ಅದರಲ್ಲಿ ಹಳದಿ ಬಣ್ಣ ಕಾಣ್ತಾ ಉಂಟು, ಹಣ್ಣಾಗ್ತಾ ಉಂಟದು ಬಾಳೆಹಣ್ಣು. ನೋಡ್ತಾರೆ, ಇವನು ಆಲೋಚನೆ ಮಾಡ್ತಾರೆ, ಓ ದೇವರೇ, ಅದರಲ್ಲಿ ಹಣ್ಣಾಗಿ ಬಿಟ್ಟರೆ ನಾನಿಗೆ ಅದರಲ್ಲಿ ಪಂಚಾಮೃತ ಮಾಡ್ತೇನೆ, ಅದಕ್ಕೆ ಜೇನುತುಪ್ಪ ಹಾಕಿ ಬೆಲ್ಲ ಹಾಕಿ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತೇಳಿ ಮುರುಗನ್ ಭಕ್ತ ಸುಬ್ರಹ್ಮಣ್ಯ ಸ್ವಾಮಿ ಭಕ್ತ ಆ ರೀತಿ ಇದು ಮಾಡ್ತಾನೆ. ಇವನ್ ಬೇರೆ ನಿನಗೆ ಅದನ್ನು ಅವಲಕ್ಕಿಯಲ್ಲಿ ಹಾಕಿ ಅದಕ್ಕೆ ಬೆಲ್ಲ ಹಾಕಿ ಅದಕ್ಕೆ ತುಪ್ಪ ಹಾಕಿ ಅದರಲ್ಲಿ ಈ ಎಳ್ಳನ್ನು ಫ್ರೈ ಮಾಡಿ ಹಾಕಿ ತುಪ್ಪದೆಲ್ಲ ಹಾಕಿ ದೇವರೇ ನಿನಗೆ ನಾನು ಹೀಗೆ ಸಮರ್ಪಣೆ ಮಾಡ್ತೇನೆ ಹಾಗೆ ಸಮರ್ಪಣೆ ಮಾಡ್ತೇನೆ ಅಂತೇಳಿ ಒಬ್ಬರೊಬ್ಬರು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾರೆ. ಆದ್ರದ್ದು ಈ ಬಾಳೆಹಣ್ಣು ಹಣ್ಣಾಗುವ ಪರಿಸ್ಥಿತಿ ಬಂದಾಗ ಕೂಡ ಅದು ಆ ಗೊನೆ ಯಾವ ಕಡೆಗೂ ವಾಲದಾಗೆ ನೋಡ್ತಾ ಉಂಟು, ಅದು ನೇರನೇ ಹೋಗ್ತಾ ಉಂಟು. ಇಬ್ಬರಿಗೂ ತಲೆ ಬಿಸಿ ಅದೇ, ಇದು ಯಾರಿಗೆ ಅಂತೇಳಿ ಕೊನೆ ಒಂದಿನ ಇನ್ನು ಎಲ್ಲ ಹಣ್ಣಾಗ್ಲಿಕ್ಕೆ ತಯಾರಾದಾಗ ಸುಬ್ರಹ್ಮಣ್ಯ ಸ್ವಾಮಿ ಅವನ ಭಕ್ತನ ಸ್ವಪ್ನದಲ್ಲಿ ಬಂದು ಹೇಳ್ತಾನೆ, ಭಕ್ತ ಅದ್ರ ಬಗ್ಗೆ ಮರೆತು ಬಿಡು, ಆ ಕೃಷ್ಣ ಇದ್ದ ನೋಡು, ಆ ಗುರುವಾರಪ್ಪ ಎಷ್ಟು ತಿಂದರೂ ಕೂಡ ಅವನಿಗೆ ಆಸೆ ತೀರಲ್ಲ, ಇನ್ನೂ ಬೇಕು ಅಂತೇಳಿ. ನಮಗೂ ಏನು ಮಾಡ್ಲಿಕ್ಕೆ ಆಗಲ್ಲ, ನಾವೆಲ್ಲ ಅವನಿಗೆ ಆಧೀನರು ಗೊತ್ತಾ. ನಾನು ಎಷ್ಟೆಷ್ಟು ದೊಡ್ಡ ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೆ, ಈ ಒಂದು ಬಾಳೆ ಗೊನೆಯನ್ನು ನೀನು ಹೇಳಿದ ಪದ್ಧತಿಗೆ ಅದನ್ನು ಮಾರಿಸಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲ, ಅದನ್ನು ತಿರುಗಿಸ್ಲಿಕ್ಕೆ ಆಗ್ತಿಲ್ಲ ನನಗೆ. ನಾನು ಎಷ್ಟೋ ದೊಡ್ಡ ರಾಕ್ಷಸರ ಬೆನ್ನನ್ನು ತಲೆಯನ್ನು ತೆಗ್ದವ, ನನ್ನಿಂದ ದೇವತೆಗಳಿಗೆ ಸಹಾಯ ಮಾಡಿದವ ನಾನು, ನನ್ನಿಂದ ಈ ಒಂದು ಬಾಳೆ ಗೊನೆಯನ್ನು ನೀನು ಹೇಳಿದಾಗೆ ಉತ್ತರಕ್ಕೋ ದಕ್ಷಿಣಕ್ಕೋ ಅದನ್ನು ಮಾಲುವಂತೆ ಮಾಡಲಿಕ್ಕೆ ನನ್ನಿಂದ ಆಗ್ತಾ ಇಲ್ಲಪ್ಪ. ಹಾಗಾದ್ರೆ ಅವನೊಂದು ಆಲೋಚನೆ, ಅವನ ಒಂದು ಮನಸ್ಸಿನ ಪ್ರಭಾವ, ಅವನ ಮನಸ್ಸಿನೆಲ್ಲ ಉದ್ದೇಶವನ್ನು ಮೀರಿ ಯಾರಿಂದ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮಯ್ಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಾಚರಾಚರಂ, ಎಲ್ಲ ಅವನ ಅನುಜ್ಞೆಯಲ್ಲಿ ಅವನ ಆಜ್ಞೆಯಲ್ಲಿ ನಡೆಯುತ್ತದೆ ವಿನಃ ನಾವು ಯಾರು ಸ್ವತಂತ್ರರಲ್ಲಪ್ಪ. ನಾವು ನೀವೇ ಅವನ ಆಧೀನರು, ನಾವು ಕೂಡ ಅವನ ಆಧೀನರೇ, ನಮ್ಗೆ ಯಾರಿಗೂ ಸ್ವತಂತ್ರ ಇಲ್ಲ. ಅವನ ಇಚ್ಛೆಯಂತೆ ಎಲ್ಲ ನಡೀತದೆ ವಿನಃ ನಮ್ಮ ಇಚ್ಛೆಯಂತೆ ಯಾವುದು ನಡೆಯೋದಿಲ್ಲ. ಬಿಡು ಅದನ್ನು ಗುರುವಾರಪ್ಪನಿಗೆ ಕೊಟ್ಟು ಬಿಡು ಅಂತೇಳಿ ಈ ಮುರುಗನ್ ಸುಬ್ರಹ್ಮಣ್ಯ ಸ್ವಾಮಿ ಹಾಗಂತಾರೆ. ಶ್ರೀ ಗುರುವಾರಪ್ಪನ ಕೀ ಜಯ.